ಈ ಮಧ್ಯೆ ಜಮ್ಮುವಿನ ಶಂಭು ದೇಗುಲದ ಬಳಿ ಪಾಕ್ ಮಿಸೈಲ್ ದಾಳಿಯಾಗಿದೆ. ಇವತ್ತು ಬೆಳಿಗ್ಗೆ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತು ಪಾಕ್. ದೇವಸ್ಥಾನದ 200 ಮೀಟರ್ ದೂರದಲ್ಲಿ ಮಿಸೈಲ್ ಸ್ಫೋಟ ಆಗಿದೆ. ದೇಗುಲದ ಬಳಿಯಲ್ಲೇ 200 ಮೀಟರ್ ದೂರದಲ್ಲಿ. ಆದರೆ ದೇಗುಲಕ್ಕೆ ಯಾವುದೇ ಹಾನಿಯಾಗಿಲ್ಲ. ದೇಗುಲ ಸುರಕ್ಷಿತವಾಗಿದೆ. ಜೊತೆಗೆ ಜನರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಆ ದೇಗುಲಕ್ಕೆ ಭೇಟಿ ಕೊಡ್ತಾರಂತೆ ಭಕ್ತಾದಿಗಳು. ಆದರೆ ಬೆಳಗ್ಗೆ ಆಗಿದ್ರಿಂದಾಗಿ ಅನಾಹುತ ತಪ್ಪಿದೆ. ಆಗ್ಲೇ ವಿಧಿವಿಜ್ಞಾನ ತಜ್ಞರು ದಿನೇಶ್ ರವರು ಹೇಳ್ತಾ ಇದ್ರು. ಅವರು ಸಾಂಬಾದಲ್ಲಿದ್ದಾರೆ. ಆ ಸುತ್ತಮುತ್ತಲಿನ ಆಗ್ತಾ ಇರುವಂತಹ ಘಟನೆಗಳ ಬಗ್ಗೆ ಅವರು ವಿವರಣೆ ಕೊಡ್ತಾ ಇದ್ರು. ಈ ಶಂಭು ಟೆಂಪಲ್ ಮೇಲೆ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಜನ ಹೆಚ್ಚಿಗೆ ಇರಲಿಲ್ಲ. ಹಾಗಾಗಿ ಅನಾಹುತಗಳು ತಪ್ಪು. ಜೊತೆಗೆ ಅದನ್ನ ಧ್ವಂಸ ಮಾಡಲಾಯಿತು. ಹಾಗಾಗಿ ಅತಿ ಹೆಚ್ಚಿನ ಸಮಸ್ಯೆಗಳಿಗೇನೂ ಆಗಲಿಲ್ಲ ಅನ್ನೋದನ್ನ ಶಂಭು ದೇಗುಲದ ಚಿತ್ರಣವನ್ನ ನೋಡ್ತಾ ಇದ್ದೀವಿ. ದೇಗುಲಕ್ಕೂ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆಯಾಗಿಲ್ಲ. ದೇಗುಲಕ್ಕೆ ಬರ್ತಾ ಇದ್ದಂತಹ ಭಕ್ತಾದಿಗಳಿಗೂ ಯಾವುದೇ ಸಮಸ್ಯೆ ಆಗಿಲ್ಲ. ಮಿಸೈಲ್ ದಾಳಿಯನ್ನ ನಡೆಸಿತು ಜಮ್ಮುವಿನ ಶಂಭು ದೇಗುಲದ ಮೇಲೆ. ಈ ರೀತಿ ದೇಗುಲಗಳನ್ನ, ಕ್ರಿಶ್ಚಿಯನ್ ಮಿಷನರಿಗಳನ್ನ, ಶಾಲೆಗಳನ್ನ, ಆಸ್ಪತ್ರೆಗಳನ್ನ ಅದನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಅಲ್ಲಿಂದಲೇ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಹರೀಶ್. ನೋಡೋಣ ಬನ್ನಿ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಉದ್ವಿಗ್ನಗೊಳ್ಳುತ್ತಿದೆ. ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹದ್ದು. ಪಾಕಿಸ್ತಾನ ನಿರಂತರವಾಗಿ ಅಪ್ರಚೋದಿತ ದಾಳಿಯನ್ನು ಮಾಡ್ತಾ ಇದೆ. ನಾಗರಿಕರು ಇರತಕ್ಕಂಥ ಪ್ರದೇಶಗಳ ಮೇಲೆ ಮಿಸೈಲ್ ಗ್ರೆನೇಡ್ ದಾಳಿಯನ್ನು ಮಾಡ್ತಾ ಇರುವಂತಹದ್ದು. ನಾನೀಗ ಜಮ್ಮುವಿನ ರೂಪ್ನಗರ್ ಪ್ರದೇಶದಲ್ಲಿದ್ದೇನೆ. ಇಲ್ಲಿ ಆಪ್ ಶಂಭು ಮಂದಿರ್ ಅನ್ನುವಂತಹ ದೇವಸ್ಥಾನದ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನವನ್ನ ಪಾಕ್ ಸೇನೆ ಮಾಡಿರುವಂತಹದ್ದು ನೋಡ್ತಾ ಇರಬಹುದು. ಇದು ದೇವಸ್ಥಾನಕ್ಕೆ ಹೋಗುವಂತ ಎಂಟ್ರಿ. ಇಲ್ಲಿಂದ 200 ಕಿಲೋಮೀಟರ್ ಒಳಗಡೆ ಹೋದ್ರೆ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಮಿಸೈಲ್ ದಾಳಿ ಆಗಿರುವಂತಹದ್ದು. ಇವತ್ತು ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆಯ ಸುಮಾರಿಗೆ ಒಂದು ಮಿಸೈಲ್ ದಾಳಿ ಆಗಿರುವಂತಹದ್ದು. ಜಮ್ಮುವಿನ ಅನೇಕ ಕಡೆ ಇದೇ ರೀತಿಯಾದಂತಹ ಮಿಸೈಲ್ ದಾಳಿ ಆಗಿದೆ. ಮಿಸೈಲ್ ದಾಳಿ ಆಗಿರ್ತಕ್ಕಂತಹ ಪ್ರದೇಶವನ್ನ ತೋರಿಸ್ತೀನಿ. ಕೇವಲ 200 ಮೀಟರ್ ದೂರದಲ್ಲಿ, ಮಂದಿರದ ದೂರದಲ್ಲಿ ಒಂದು ಮಿಸೈಲ್ ದಾಳಿ ಆಗಿರುವಂತಹದ್ದು ನೋಡ್ತಾ ಇರಬಹುದು. ಯಾವ ರೀತಿಯಾಗಿ ಮಿಸೈಲ್ ದಾಳಿ ಆಗಿದೆ, ಪರಿಸ್ಥಿತಿ ಹೇಗಾಗಿದೆ ಅನ್ನುವಂಥದ್ದು. ಮಿಸೈಲ್ ಹೊಡೆದಕ್ಕೆ ಸಂಪೂರ್ಣವಾಗಿ ಒಂದು ಲೈಟ್ ಕಂಬ ಮುರಿಕೊಂಡು ಬಿದ್ದಿರುವಂತಹದ್ದು. ಸಂಪೂರ್ಣ ಲೈಟ್ ಕಂಬದಲ್ಲಿ ಇದ್ದಂತಹ ತಂತಿಗಳೆಲ್ಲ ನೆಲಕ್ಕೆ ಬಿದ್ದಿವೆ. ಮುಖ್ಯವಾಗಿ ನೋಡಬಹುದು ಇಲ್ಲಿ ಒಂದು ಮರ ಕೂಡ ಸಂಪೂರ್ಣವಾಗಿ ಮುರಿದು ಬಿದ್ದಿರುವಂತಹದ್ದು. ಒಂದು ಸ್ಫೋಟದ ತೀವ್ರತೆ ಎಷ್ಟಿತ್ತು ಅನ್ನುವಂತಹದ್ದು ಗೊತ್ತಾಗುತ್ತೆ. ಇನ್ನೊಂದು ಲೈಟ್ ಕಂಬ ಇದೆ ಕೂಡ, ಅದಕ್ಕೂ ಕೂಡ ಹಾನಿಯಾಗಿರ್ತಕ್ಕಂಥದ್ದು. ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಹಾನಿಯಾಗಿದೆ. ತೀವ್ರತರನಾಗಿ ಹಾನಿಯಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಇಲ್ಲಿ ನೋಡಬಹುದು ಎದುರುಗಡೆ ಒಂದು ಮನೆ ಕೂಡ ಇದೆ. ಈ ಮನೆಗೂ ಕೂಡ ಹಾನಿಯಾಗಿರುವಂಥದ್ದು. ಸ್ಫೋಟದ ತೀವ್ರತೆ ಎಷ್ಟಿತ್ತು ಅನ್ನುವಂತಹದ್ದು ಈ ಮನೆಯ ಅವಶೇಷಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಲ್ಲಿ ತೂತ ಗುಂಡಿ ಬಿದ್ದಿರುವಂಥದ್ದು ನೋಡಬಹುದು. ಮಿಸೈಲ್ ಸ್ಫೋಟಗೊಂಡಂಥ ಪರಿಣಾಮ ಈ ಥರ ಆಗಿರುವಂತಹದ್ದು. ಇನ್ನೂ ಬಹು ಮುಖ್ಯವಾಗಿ ನೋಡಬೇಕಾಗಿರುವಂತಹದ್ದು ಇಲ್ಲಿ ಮಿಸೈಲ್ನ ಅವಶೇಷಗಳು ನೋಡಬಹುದು. ಮಿಸೈಲ್ನ ಅವಶೇಷಗಳು ಇಲ್ಲಿ ಕಾಣಿಸ್ತಾ ಇದೆ ನೋಡಬಹುದು. ಇದು ಮಿಸೈಲ್ನ ಅವಶೇಷಗಳು. ಪಾಕಿಸ್ತಾನ ತೂರಿ ಬಿಟ್ಟಂತಹ ಮಿಸೈಲ್ನ ಅವಶೇಷ ಇಲ್ಲಿ ನೋಡಬಹುದು. ಮಿಸೈಲ್ ಸ್ಫೋಟಗೊಂಡಂತಹ ನಂತರ ಇದು ಹೇಗೆ ಅವಶೇಷ ಇಲ್ಲಿ ಬಿದ್ದಿದೆ ಅನ್ನುವಂಥದ್ದನ್ನು ನೋಡಬಹುದು. ಮತ್ತೆ ಬಹು ಮುಖ್ಯವಾಗಿ ಇಲ್ಲಿನ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶಗಳಿಗೂ ಕೂಡ ಹಾನಿಯಾಗಿದೆ. ಇನ್ನೂ ಬಹು ಮುಖ್ಯವಾಗಿ ನೋಡ್ತಾ ಇರಬಹುದು, ಇಲ್ಲೊಂದು ಡಸ್ಟ್ಬಿನ್ ಇತ್ತು. ಡಸ್ಟ್ಬಿನ್ ಕೂಡ ಈ ರಸ್ತೆಯ ಪಕ್ಕದಲ್ಲಿತ್ತು. ಸ್ಫೋಟದ ತೀವ್ರತೆಗೆ ಡಸ್ಟ್ಬಿನ್ ಇಲ್ಲಿ ಬಂದು ಹಾರಿ ಬಿದ್ದಿದೆ. ಡಸ್ಟ್ಬಿನ್ ಕೂಡ ಅಲ್ಲಲ್ಲಿ ತೂತ ಆಗಿರ್ತಕ್ಕಂಥದ್ದು. ಮಿಸೈಲ್ ಸ್ಫೋಟದ ತೀವ್ರತೆ, ಅದರದ ಲೋಹದ ತುಂಡುಗಳು ಇಲ್ಲಿ ಬಿದ್ದು ಯಾವ ರೀತಿ ತೂತ ಆಗಿದೆ ಅನ್ನುವಂಥದ್ದು ನೋಡ್ಬೋದು. ಸ್ಫೋಟದ ತೀವ್ರತೆಯನ್ನು ಇದು ಹೇಳುತ್ತೆ. ಇದು ತೂತ ಆಗಿರುವಂತಹದ್ದು. ಬಹು ಮುಖ್ಯವಾಗಿ ಸೀಳ್ಕೊಂಡು ಹೋಗಿದೆ ಈ ಡಸ್ಟ್ಬಿನ್, ಕಬ್ಬಿಣದ ಡಸ್ಟ್ಬಿನ್. ಇನ್ನೂ ಬಹು ಮುಖ್ಯವಾಗಿ ನೋಡಬಹುದು ಇಲ್ಲಿ ಒಂದು ತಳ್ಳೋ ಗಾಡಿ ಕೂಡ ಹಾರಿ ಈ ಕಡೆ ಸೈಡ್ಗೆ ಬಿದ್ದಿರುವಂತಹದ್ದು. ಇದು ರಸ್ತೆ ಪಕ್ಕದಲ್ಲಿ ಇತ್ತು ಅಂತ ಹೇಳ್ತಾರೆ. ಸ್ಫೋಟದ ತೀವ್ರತೆಗೆ ಇಲ್ಲಿ ಈ ಕಡೆ ಚರಂಡಿಗೆ ಬಂದು ಬಿದ್ದಿರುವಂತಹದ್ದು. ಇದೇ ರೀತಿಯಾದಂತಹ ಅನೇಕ ದಾಳಿಗಳನ್ನ ಪಾಕಿಸ್ತಾನ ನಿರಂತರವಾಗಿ ಭಾರತದ ಮೇಲೆ ಮಾಡ್ತಾ ಇದೆ. ಅದು ಕೂಡ ಜನವಸತಿ ಇರ್ತಕ್ಕಂತಹ ಪ್ರದೇಶಗಳು, ಹಿಂದೂ ದೇವಾಲಯಗಳನ್ನು ಗುರಿಯಾಗಿರಿಸಿಕೊಂಡು, ಅದು ಕೂಡ ಸಿಖ್ ಗುರುದ್ವಾರಗಳನ್ನು ಕೂಡ ಗುರಿಯಾಗಿರಿಸಿಕೊಂಡು ಪಾಕಿಸ್ತಾನ ನಿರಂತರವಾದಂತಹ ದಾಳಿಯನ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಜಮ್ಮು.